ಎಲ್ಲರಿಗೂ ನಮಸ್ಕಾರ. ಆತ್ಮೀಯ KRP ಮಿತ್ರರೇ, ನಿಷ್ಠಾ ಆನ್ಲೈನ್ ತರಬೇತಿಯನ್ನು ನೀಡಲಿಕ್ಕೆ ತಾವು ಬಹಳಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀರಿ. ಆ ಸಿದ್ಧತೆಯ ಒಂದು ಭಾಗವಾಗಿ ತಾವು ಈಗಾಗಲೇ ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಗ್ರೂಪನ್ನು ರಚನೆ ಮಾಡ್ಕೊಳ್ತಾ ಇದ್ದೀರಿ. ಮತ್ತು ತಾವು ಮತ್ತು ತಮಗೆ ಮ್ಯಾಪ್ ಮಾಡಲಾದ ಶಿಕ್ಷಕರೆಲ್ಲರೂ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ನಾನು ಕೂಡ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಯಾಕೆ ನಮಗೆ ಈ ಒಂದು ಗುಂಪನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಟೆಲಿಗ್ರಾಮ್ ಆ್ಯಪೇ ಬಹಳ ಉತ್ತಮ, ಇನ್ನಿತರ ಆ್ಯಪ್ಗಳು ಇಲ್ವಾ ಅಂತ ನಾವು ಯೋಚನೆ ಮಾಡೋದಾದರೆ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಉಪಯುಕ್ತವಾದಂಥ ಮತ್ತು ವಿಶಿಷ್ಟವಾದಂಥ ಆ್ಯಪ್ ಅಂದರೆ ಟೆಲಿಗ್ರಾಮ್ ಆ್ಯಪ್. ಯಾಕೆ ಅದು ಅಂತ ಹೇಳೋದಾದರೆ, ಅದರಲ್ಲಿ ಬಹಳಷ್ಟು ಫೀಚರ್ಸ್ಗಳಿದೆ. ಆ ಫೀಚರ್ಸನ್ನು ಹೇಳಲಿಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಈಗ ನಿಮ್ಮ ಆ ವಿಡಿಯೋನ ನೋಡ್ಕೊಂಡು ಬರೋಣ. ಇಲ್ಲಿ ಟೆಲಿಗ್ರಾಮ್ ಆ್ಯಪ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಪುಟ ತೆರೆದುಕೊಳ್ತದೆ. ಇಲ್ಲಿ ನೀವು ನೋಡೋದಾದರೆ ಟೆಲಿಗ್ರಾಮ್ ಅಂತ ಬರ್ಕೊಂಡಿದೆ. ಟೆಲಿಗ್ರಾಮ್ ಈ ಕಡೆ 3 ಅಡ್ಡಗೆರೆ ಕಾಣಿಸ್ತಾ ಇದೆ. ಆ 3 ಅಡ್ಡಗೆರೆ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿಯಾದ ಒಂದು ಪುಟ ತೆಗೆದುಕೊಳ್ತದೆ. ಅಲ್ಲಿ ನನ್ನ ಹೆಸರಿದೆ, ನೀವು ಏನೇನು ಹೆಸರು ಕೊಡ್ತೀರಿ ನಿಮ್ಮ ಹೆಸರು ಬರುತ್ತೆ. ನೆಕ್ಸ್ಟು ನ್ಯೂ ಗ್ರೂಪ್ ಅದೈತೆ. ನ್ಯೂ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲಿಗೆ ಒಂದು ಮೆಂಬರನ್ನು ಆ್ಯಡ್ ಮಾಡಬೇಕು. ನಾನು ಒಬ್ಬರ CRPಯನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ. ಆ್ಯಡ್ ಮಾಡಿದ ನಂತರ ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ. ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ರೂಪಿಗೆ ಏನನ್ನ ಹೆಸರನ್ನು ಕೊಡ್ತೀರಿ ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನನ್ನ ಗ್ರೂಪಿಗೆ ಈ ರೀತಿ ಹೆಸರನ್ನು ಕೊಡ್ಬೋದು ಅಂಥೇಳಿ ನಾನು ಒಂದು ಹೆಸರನ್ನು ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದರೆ ನಿಮ್ಮ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಗ್ರೂಪ್ನ ವಿಶೇಷತೆ ಏನಂತಂದರೆ, ಯು ಹ್ಯಾವ್ ಕ್ರಿಯೇಟೆಡ್ ಎ ಗ್ರೂಪ್ಸ್ ಕ್ಯಾನ್ ಹ್ಯಾವ್ ಅಪ್ ಟು 2 lakh ಮೆಂಬರ್ಸ್. 2 ಲಕ್ಷ ಮೆಂಬರ್ಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು. ಇದಕ್ಕೆ ಪರ್ಸಿಸ್ಟೆಂಟ್ ಚಾಟ್ ಹಿಸ್ಟ್ರಿ ಕೂಡ ಇರುತ್ತೆ. ಪಬ್ಲಿಕ್ ಲಿಂಕನ್ನು ಕೂಡ ಇಲ್ಲಿ ಶೇರ್ ಮಾಡ್ಬೋದು. ಮತ್ತು ಅಡ್ಮಿನ್ಸ್ ವಿತ್ ಡಿಫ್ರೆಂಟ್ ರೈಟ್ಸ್. ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೇಗಿರುತ್ತೆ ಅಂದರೆ, ಅಡ್ಮಿನ್ ಒಂದೇ ರೀತಿಯ ರೈಟ್ಸನ್ನು ಹೊಂದಿರ್ತಾರೆ. ಬಟ್ ಇಲ್ಲಿ ಯಾರು ಗ್ರೂಪನ್ನು ಕ್ರಿಯೇಟ್ ಮಾಡ್ತಾರೆ ಅವರಿಗೆ ನಾವು ಓನರ್ ಅಂತ ಕರಿತೇವೆ. ಮತ್ತು ಅವರು ಇನ್ನಿತರ ಮೆಂಬರ್ಗಳನ್ನು ಅಡ್ಮಿನ್ ಮಾಡ್ಬೋದು. ಅಡ್ಮಿನಿಗೆ ಡಿಫ್ರೆಂಟ್ ರೈಟ್ಸನ್ನು ಕೊಡ್ಬೋದು. ಈಗಾಗಲೇ ನಾನೊಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ, ನೋಡ್ಕೊಂಡು ಬರೋಣ ಆ ಗ್ರೂಪ್ ಹೇಗಿದೆ ಅಂತೇಳಿ. ಈ ಥರ ಒಂದು ಗ್ರೂಪನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೇನೆ. ಈಗ ನೀವು ನಿಮ್ಮ ಗ್ರೂಪಿನ ನೇಮ್ ಮೇಲೆ ಇಲ್ಲೊಂದು ನಾನು ಗ್ರೂಪಿನ ನೇಮ್ ಇದೆ, ಆ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಯಾವ ರೀತಿಯ ಆಪ್ಷನ್ಗಳು ಕಾಣಿಸುತ್ತೆ ಅಂತಂದರೆ ಈ ರೀತಿಯ ಆಪ್ಷನ್ಗಳು ಕಾಣುತ್ತೆ. ಇಲ್ಲಿ ನೀವು ಏನು ಮಾಡ್ಬೋದು, ಮೆಂಬರನ್ನು ಆ್ಯಡ್ ಮಾಡ್ಬೋದು. ಇನ್ವೈಟ್ ಲಿಂಕ್ ಜೊತೆಗೆ ಮೆಂಬರನ್ನು ಆ್ಯಡ್ ಮಾಡ್ಬೋದು. ಜೊತೆಗೆ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಪೆನ್ಸಿಲ್ ಗುರುತು ಕಾಣಿಸ್ತಾ ಇದೆ ನಿಮಗೆ. ಇಲ್ಲೊಂದು ಪೆನ್ಸಿಲ್ ಗುರುತು ಕಾಣಿಸ್ತಿದೆ. ಆ ಪೆನ್ಸಿಲ್ ಗುರುತು ಮೇಲೆ ನೀವು ಏನು ಮಾಡಿದರೆ ಕ್ಲಿಕ್ ಮಾಡಿದರೆ ಈ ಥರದ ಒಂದು ಪುಟ ತೆಗೆದುಕೊಡ್ತದೆ. ಅಲ್ಲಿ ಫಸ್ಟ್ ಆಪ್ಷನ್ ಇದೆ, ಗ್ರೂಪ್ ಟೈಪ್ ಅಂತಿದೆ. ನೋಡ್ತಾ ಇರ್ಬೋದು, ಗ್ರೂಪ್ ಟೈಪ್ ಅಂತಿದೆ. ಚಾಟ್ ಹಿಸ್ಟ್ರಿ ಫಾರ್ ನ್ಯೂ ಮೆಂಬರ್ಸ್ ಅಂತಿದೆ, ಪರ್ಮಿಷನ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಇದೆ, ಮೆಂಬರ್ಸ್ ಅಂತ ಇದೆ. ಈಗ ನಾವು ಗ್ರೂಪ್ ಟೈಪಲ್ಲಿ ನೋಡೋದಾದರೆ, ಗ್ರೂಪ್ ಟೈಪ್ ಯಾವ ಥರ ಇದೆ ಅಂತಂದರೆ ಪ್ರೈವೇಟ್ ಗ್ರೂಪ್ ಆ್ಯಂಡ್ ಪಬ್ಲಿಕ್ ಗ್ರೂಪ್ ಥರ ಇದೆ. ನಾನು ಪ್ರೈವೇಟ್ ಗ್ರೂಪನ್ನು ಕ್ಲಿಕ್ ಮಾಡಿದ್ದೇನೆ. ಏನಿದು ಪ್ರೈವೇಟ್ ಗ್ರೂಪ್? ಪ್ರೈವೇಟ್ ಗ್ರೂಪ್ಸ್ ಕ್ಯಾನ್ ಓನ್ಲಿ ಬಿ ಜಾಯಿಂಡ್ ಇಫ್ ಯು ಆರ್ ಇನ್ವೈಟೆಡ್ ಆರ್ ಹ್ಯಾವ್ ಆ್ಯನ್ ಇನ್ವೈಟ್ ಲಿಂಕ್. ಯಾರಿಗೆ ಇನ್ವೈಟ್ ಲಿಂಕ್ ಇರುತ್ತೆ, ಯಾರು ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂಥ ಗ್ರೂಪನಿಗೆ ಮಾತ್ರ ಜಾಯ್ನ್ ಆಗೋದಾದ್ರೆ ನಾವು ಪ್ರೈವೇಟ್ ಗ್ರೂಪ್. ಈಗಾಗಲೇ ನಿಮಗೆ ಮ್ಯಾಪ್ ಮಾಡಲಾದ ಶಿಕ್ಷಕರು ಅವರೇ ಅಷ್ಟೇ ಶಿಕ್ಷಕರು ಅದರಲ್ಲಿ ಜಾಯ್ನ್ ಆಗಬೇಕಾಗಿರೋದ್ರಿಂದ, ಮತ್ತು ಸಂಬಂಧಪಟ್ಟ CRPಗಳು ಜಾಯ್ನ್ ಆಗಬೇಕಿರೋದ್ರಿಂದ ಅದು ಪ್ರೈವೇಟ್ ಗ್ರೂಪ್ ಆಗಿರಬೇಕು. ಪಬ್ಲಿಕ್ ಗ್ರೂಪ್ ಅಂತಂದರೆ, ಪಬ್ಲಿಕ್ ಗ್ರೂಪ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಸರ್ಚ್. ಚಾಟ್ ಹಿಸ್ಟ್ರಿ ಇಸ್ ಅವೈಲೇಬಲ್ ಟು ಎವ್ರಿ ಒನ್ ಆ್ಯಂಡ್ ಎನಿವನ್ ಕ್ಯಾನ್ ಜಾಯ್ನ್. ಯಾರು ಬೇಕಾದರೂ ಕೂಡ ಈ ಪಬ್ಲಿಕ್ ಗ್ರೂಪನ್ನು ಸರ್ಚ್ ಮಾಡಿ ಜಾಯ್ನ್ ಆಗ್ಬೋದು. ಸರ್ಚ್ ಮಾಡಿ ಜಾಯ್ನ್ ಆಗೋ ಅವಶ್ಯಕತೆ ಇರದೇ ಇರೋದ್ರಿಂದ ನಾನು ಅದನ್ನು ಪ್ರೈವೇಟ್ ಗ್ರೂಪ್ ಅಂತ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಇನ್ವೈಟ್ ಲಿಂಕ್ ಅಂತಿದೆ. ಇನ್ವೈಟ್ ಲಿಂಕಲ್ಲಿ ಕಾಪಿ ಲಿಂಕ್ ಅಂತಿದೆ. ನೀವು ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೂ ಟೆಕ್ಸ್ಟ್ ಮೆಸೇಜ್ ಹಾಕಿ ನಾವು ಅದನ್ನು ಶೇರ್ ಮಾಡ್ಬೋದು ನಮ್ಮ ಟೀಚರ್ಸಿಗೆ. ಸೆಕೆಂಡ್ ಆಪ್ಷನ್ ಬಗ್ಗೆ ಹೇಳ್ತೇನೆ ನಾನು. ಥರ್ಡ್ ಆಪ್ಷನ್ ಇದೆ ಶೇರ್ ಲಿಂಕ್. ಆ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರದ ಒಂದು ಇನ್ವೈಟ್ ಟು ಗ್ರೂಪ್ಸ್ ವಯಾ ಲಿಂಕ್ ಥ್ರೂನು ಟೆಲಿಗ್ರಾಮ್ ಮೇಲೆ, ವಾಟ್ಸಪ್ ಥ್ರೂ ಕಳಿಸ್ಬೋದು, ಜಿಮೇಲಲ್ಲಿ ಥ್ರೂ ಕಳಿಸ್ಬೋದು, ಬೇರೆ ಒಂದು ಆಪ್ಷನಲ್ಲಿ ಕಳಿಸ್ಬೋದು. ಹಾಗಾದರೆ ರಿವೋಕ್ ಲಿಂಕ್ ಅಂತಂದರೆ ಏನು? ಈಗ ಥರ್ಡ್ ಆಪ್ಷನ್ ಏನಿದೆ, ರಿವೋಕ್ ಲಿಂಕ್ ಅಂತಿದೆ. ವಾಟ್ ಈಸ್ ರಿವೋಕ್ ಲಿಂಕ್? ರಿವೋಕ್ ಲಿಂಕ್ ಅಂತಂದರೆ, ಈಗಾಗಲೇ ನಿಮಗೆ ಕೆಲವೊಂದು 100-150 ಶಿಕ್ಷಕರನ್ನು ಮ್ಯಾಪ್ ಮಾಡಿ ಕೊಟ್ಟಿರ್ತಾರೆ. ಅವರು ಎಲ್ಲರೂ ನಿಮ್ಮ ಗುಂಪಿಗೆ ಜಾಯಿನ್ ಆದ ನಂತರ ಮತ್ತು ಆ ಲಿಂಕಿನ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಯಾಕೆಂದರೆ ಆ ಲಿಂಕ್ ಇಟ್ಕೊಂಡ್ರೆ ಬೇರೆ ಯಾರಾದರೂ ಅವರು ಜಾಯ್ನ್ ಆಗ್ಬೋದು. ಸೊ ನಾವು ರಿವೋಕ್ ಕೊಟ್ಬಿಟ್ರೆ ಆ ಲಿಂಕ್ ಏನಾಗುತ್ತೆ, ರದ್ದಾಗಿಬಿಡುತ್ತೆ ಮತ್ತು ಯಾರು ಕೂಡ ಅಲ್ಲಿ ಜಾಯ್ನ್ ಆಗೋದಿಲ್ಲ. ಸೊ ನಾನು ಇಲ್ಲಿ ಓಕೆ ಅಂತ ಕೊಡ್ತೇನೆ. ರೈಟ್ ಮಾರ್ಕಲ್ಲಿ ಓಕೆ ಅಂತ ಕೊಟ್ಟೇನೆ. ಹಾಗೆ ಎರಡನೇ ಆಪ್ಷನ್ ಇದೆ ಚಾಟ್ ಹಿಸ್ಟ್ರಿ ಫಾರ್ ನ್ಯೂ ಮೆಂಬರ್ಸ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ 2 ಆಪ್ಷನ್ ಇರುತ್ತೆ ಅಲ್ಲಿ, ವಿಸಿಬಲ್ ಮತ್ತು ಹಿಡನ್. ವಾಟ್ ಈಸ್ ವಿಸಿಬಲ್? ನ್ಯೂ ಮೆಂಬರ್ಸ್ ವಿಲ್ ಸಿ ಮೆಸೇಜಸ್ ದಟ್ ವರ್ ಸೆಂಟ್ ಬಿಫೋರ್ ದೇ ಜಾಯಿನ್. ಅಂದರೆ ಯಾರು ಮೆಂಬರ್ ಜಾಯ್ನ್ ಆಗ್ತಾರೆ
ಅವರು ಜಾಯ್ನ್ ಆಗೋಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ಮೆಸೇಜ್ ಶೇರ್ ಆಗಿತ್ತು ಅದು ವಿಸಿಬಲ್, ಅಂದರೆ ಅವರಿಗೂ ತೋರಿಸುತ್ತೆ, ಅದು ವಿಸಿಬಲ್. ಹಿಡನ್ ಅಂತಂದರೆ ನ್ಯೂ ಮೆಂಬರ್ಸ್ ವೋಂಟ್ ಸಿ ಅರ್ಲಿಯರ್ ಮೆಸೇಜಸ್, ಅಂದರೆ ಹೊಸ ಮೆಂಬರ್ ಏನಿದ್ದಾರೆ ಅದು ಅವರು ಜಾಯ್ನ್ ಆಗೋಕ್ಕಿಂತ ಪೂರ್ವದಲ್ಲಿ ಯಾವೆಲ್ಲ ಮೆಸೇಜ್ಗಳು ಶೇರ್ ಆಗಿತ್ತು ಅವರಿಗೆ ಅದು ಏನಾಗೋದಿಲ್ಲ, ಅಲ್ಲಿ ಕಾಣಿಸೋದಿಲ್ಲ. ಸೊ ಇಲ್ಲಿ ವಿಸಿಬಲ್ ಅಂತ ಕೊಡೋದ್ರಿಂದ ಏನು ಲಾಭ ಅಂತಂದರೆ ಪ್ರತಿ ಮೆಂಬರ್ಸು ಜಾಯ್ನ್ ಆದ ನಂತರ ನಾವು ಅವರಿಗೆ ಈ ಗುಂಪಿನ ಬಗ್ಗೆ ಮತ್ತು ಗುಂಪಿನ ಮಾಹಿತಿ ಬಗ್ಗೆ ನಾವು ಪ್ರತಿ ಸಲ ಶೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಮಗೆ ಇಲ್ಲಿ ವಿಸಿಬಲ್ ಕೊಟ್ಟರೆ ಬಹಳ ಉತ್ತಮ. ಹಾಗೆ ಇನ್ನೊಂದಿದೆ ನೋಡಿ, ಇಲ್ಲಿ ಪರ್ಮಿಷನ್ ಅಂತಿದೆ. ವಾಟ್ ಈಸ್ ಪರ್ಮಿಷನ್? ಪರ್ಮಿಷನ್ ಅಂತಂದರೆ ಈ ರೀತಿಯೇ ನೋಡಿ, ವಾಟ್ ಕ್ಯಾನ್ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಡೂ, ಈ ರೀತಿಯ ಪರ್ಮಿಷನನ್ನು ನಾವು ಗ್ರೂಪ್ ಮೆಂಬರಿಗೆ ಕೊಡ್ಬೋದು. ಸೆಂಡ್ ಮೆಸೇಜಸ್ ಮಾಡ್ಬೋದು, ಸೆಂಡ್ ಮೀಡಿಯಾ ಅಂತ ಕೊಡ್ಬೋದು. ಮೀಡಿಯಾನ ಇಲ್ಲಿ ನಾವು ರಾಂಗ್ ಇದನ್ನು ಮಾಡಿಬಿಟ್ರೆ ಅವರು ಮೀಡಿಯಾ ಸೆಂಡ್ ಮಾಡೋಂಗಿಲ್ಲ, ಮೆಸೇಜನ್ನು ಸೆಂಡ್ ಮಾಡ್ಬೋದು. ಇಲ್ಲಿ ಈ ಥರ ಮಾಡಿಬಿಟ್ರೆ ಸೆಂಡ್ ಸ್ಟಿಕ್ಕರನ್ನು ಸೆಂಡ್ ಮಾಡೋಂಗಿಲ್ಲ. ಆ ಥರ ಬೇಕಾದರೆ ನಾವು ಏನು ಮಾಡ್ಬೋದು, ಸೆಟ್ಟಿಂಗ್ ಮಾಡ್ಬೋದು. ಸೆಂಡ್ ಪೋಲ್ಸ್ ಅಂತ ಏನಂತ ನಾನು ಆಮೇಲೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೇನೆ. ಎಂಬೆಡೆಡ್ ಲಿಂಕ್ಸನ್ನು ಕೊಡ್ಬೋದು. ಆ್ಯಡ್ ಯೂಸರ್ಸ್ ನೋಡಿ, ಅಲ್ಲಿ ಏನಿದೆ ಅಂದರೆ ವಾಟ್ಸಪ್ಪಲ್ಲಾದರೆ ನೀವು ಯಾರು ಅಡ್ಮಿನ್ ಇರ್ತಾರೋ ಅವರು ಮಾತ್ರ ಮೆಂಬರ್ಸನ್ನು ಆ್ಯಡ್ ಮಾಡುವ ಒಂದು ಪವರನ್ನು ಹೊಂದಿರ್ತಾರೆ. ಆದರೆ ಇಲ್ಲಿ ಏನಾಗಿರ್ತದೆ, ಯಾವ ಮೆಂಬರ್ ಕೂಡ ಯಾರನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು ಅನ್ನುವ ಇರ್ತದೆ. ಬಟ್ ಇಲ್ಲಿ ನಾವು ಇಲ್ಲಿ ಅದನ್ನು ಆಫ್ ಮಾಡಿಬಿಟ್ರೆ ಯಾರು ಮೆಂಬರನ್ನು ಆ್ಯಡ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ನಾನು ಇಲ್ಲಿ ಇದು ಡಿಸ್ಕಾರ್ಡ್ ಅಂತ ಕೊಟ್ಟಿದ್ದೇನೆ. ಹಾಗೆ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಇದೆ. ಅಡ್ಮಿನಿಸ್ಟ್ರೇಟಿವ್ ನಾನು ಇಲ್ಲಿ ಎಷ್ಟು ಜನಕ್ಕೆ ಅಡ್ಮಿನನ್ನು ಮಾಡಿದ್ದೇನೆ ಆ ಅಡ್ಮಿಟ್ ನನ್ನ ಶೋ ಆಗ್ತದೆ. ನಾನು CRP ಕಡೆ ಅಡ್ಮಿನ್ ಅಂತ ಮಾಡಿದೆ. ಆ್ಯಡ್ ಅಡ್ಮಿನ್ ಅಂತ ಹೋಗಿಬಿಟ್ರೆ ಯಾರಿಗೆ ಮತ್ತೆ ಅಡ್ಮಿನ್ ಕೊಡ್ಬೋದು ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅವರು ಅಡ್ಮಿನ್ ಆಗ್ತಾರೆ. ಸೊ ಇಲ್ಲಿ ಆಮೇಲೆ ಇದೆ ಮೆಂಬರ್ಸ್ ಅಂತಿದೆ. ಮೆಂಬರ್ಸನ್ನು ನಾವು ಇಲ್ಲಿ ನೋಡ್ಬೋದು. ಪ್ರತಿ ಮೆಂಬರ್ಗೂ ಕೂಡ ನಾವು ಏನು ಮಾಡ್ಬೋದು, ಪ್ರಮೋಟ್ ಅಡ್ಮಿನ್ ಅಂತ ಕೊಡ್ಬೋದು, ಚೇಂಜ್ ಪರ್ಮಿಷನ್ ಅಂತ ಕೊಡ್ಬೋದು. 3 ಡಾಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೆ ನಾವು ಮಾಡ್ಬೋದು. ಹಾಗಾದರೆ ನಮ್ಮ ಗುಂಪನ್ನು ಯಾವ ರೀತಿಯಾಗಿ ನಾವು ಆಕರ್ಷಕವನ್ನಾಗಿ ಮಾಡ್ಬೋದು ಅಂತಂದರೆ, ಅಂದರೆ ಇಲ್ಲಿ ಇರುವ ಗ್ರೂಪಿನ ಮೆಂಬರ್ಸ್ ಸಕ್ರಿಯವಾಗಿ ನಮ್ಮ ಗುಂಪುಗಳಲ್ಲಿ ತೊಡಗಿಸ್ಕೊಳ್ಬೇಕಂದ್ರೆ ಅವರಿಗೆ ಕೆಲವೊಂದು ಬಹಳ ವಿಶೇಷವಾದ ಆಪ್ಷನ್ಗಳಿದೆ. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಎಮೋಜಿ ಕಾಣ್ತಾ ಇದ್ದೀರಿ. ಹಾಗೆ ರೈಟ್ ಸೈಡಲ್ಲಿ ಯು ಪಿನ್ ಇದೆ. ಆ ಯು ಪಿನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರದ, ಅಂದರೆ ನಿಮ್ಮ ಗ್ಯಾಲರಿಲಿ ಏನಿದೆ ಅದನ್ನು ನಾವು ಶೇರ್ ಮಾಡುವಂಥ ಒಂದು ಇದಿರುತ್ತೆ. ನಾವು ಇದನ್ನು ಬೇಕಾದ್ರೆ ಶೇರ್ ಮಾಡ್ಬೋದು, ಇದನ್ನು ಬೇಕಾದ್ರೆ ಶೇರ್ ಮಾಡ್ಬೋದು, ಇದನ್ನು ಬೇಕಾದ್ರೆ ಶೇರ್ ಮಾಡ್ಬೋದು. ಈ ರೀತಿ ನಾವು ಕ್ಲಿಕ್ ಮಾಡಿ ಶೇರ್ ಮಾಡ್ಬೋದು. ಎರಡನೇ ಆಪ್ಷನ್ ಇಲ್ಲಿ ಫೈಲ್ ಅಂತಿದೆ ನೋಡಿ. ಫೈಲಲ್ಲಿ ನೀವು PDF ಅನ್ನು ಶೇರ್ ಮಾಡ್ಬೋದು. ನಿಮ್ಮ ಲೊಕೇಶನ್ ಕೂಡ ಶೇರ್ ಮಾಡ್ಬೋದು. ಇನ್ನೊಂದು ವಿಶೇಷವಾದಂದರೆ ಪೋಲ್ ಕ್ರಿಯೇಟ್ ಮಾಡ್ಬೋದು. ವಾಟ್ ಈಸ್ ಪೋಲ್ ಅಂತಂದರೆ ಗೊತ್ತಿದೆ ನಿಮಗೆ. ಈ ಪೋಲನ್ನು ಅಂದರೆ ನಾನು ಈಗ ಒಂದು ಕ್ವಶನ್ ಕ್ರಿಯೇಟ್ ಮಾಡಿದ್ದೇನೆ. ಹೌ ಮೆನಿ ಆಫ್ ಯು ಇನ್ಸ್ಟಾಲ್ಡ್ ದೀಕ್ಷಾ ಆ್ಯಪ್ ಅಂತ ನಾನು ಒಂದು ಪೋಲನ್ನು ಕ್ರಿಯೇಟ್ ಮಾಡಿದರೆ ಇದಕ್ಕೆ ನಾನು ಒಂದು ಕ್ವಶನ್ ಕೊಡ್ತೇನೆ. ಇಲ್ಲಿ ಆನ್ಸರ್ ಏನಿರುತ್ತೆ, ಎಸ್ ಆರ್ ನೋ ಅಂತ ಇರುತ್ತೆ. ಎಸ್, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋ ಅಂತ ಕೊಟ್ಟರೆ, ಹೌ ಮೆನಿ ಆಫ್ ಯು ಇನ್ಸ್ಟಾಲ್ ದೀಕ್ಷಾ, ನನಗೆ ನಮ್ಮ ಗ್ರೂಪ್ನಲ್ಲಿದ್ದರು ಎಷ್ಟು ಜನ ದೀಕ್ಷಾ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಕ್ವಶನ್ ಹಾಕಿದ್ರೆ ಅವರು ಎಸ್ ನಾನು ಅಂತೇಳಿ ಭಾಳಷ್ಟು ಮೆಸೇಜ್ಗಳಾಗುತ್ತೆ. ಸೊ ನನಗೆ ಅದರ ಅವಶ್ಯಕತೆ ಇಲ್ಲ. ಯಾರು ಅಂತೇಳಿ ನನಗೆ ಅವರ ಹೆಸರು ಶೋ ಆಗಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ 3 ಆಪ್ಷನ್ ಇದೆ. ಅನಾನಿಮಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತೇನೆ. ಇಲ್ಲಿ ಅನಾನಿಮಸ್ ವೋಟಿಂಗ್ ಅಂತಿದೆ, ಮಲ್ಟಿಪಲ್ ಆನ್ಸರ್ ಇದೆ, ಕ್ವಿಜ್ ಮೋಡ್ ಅಂತಿದೆ. ಇಲ್ಲಿ ನಾವು ಅನಾನಿಮಸ್ ವೋಟಿಂಗ್ ಅಂತಂದರೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ಅಲ್ಲಿ ಎಸ್ಸನ್ನು ಎಷ್ಟು ಪರ್ಸೆಂಟ್ ಎಸ್ ಅಂತ ಹಾಕಿದ್ದಾರೆ, ಎಷ್ಟು ಪರ್ಸೆಂಟ್ ನೋ ಹಾಕಿದ್ದಾರೆ ಬರುತ್ತೆ. ಬಟ್ ಯಾರು ಎಸ್ ಹಾಕಿದ್ದಾರೆ ಯಾರು ನೋ ಹಾಕಿದ್ದಾರೆ ಅಂತ ಬರಲ್ಲ. ಅಂದರೆ ಅನಾನಿಮಸ್ ವೋಟಿಂಗ್ ಪರ್ಸೆಂಟೇಜ್ ಮಾತ್ರ ತೋರಿಸುತ್ತೆ. ಸೊ ನಮಗೆ ಅನಾನಿಮಸ್ ಬೇಡ, ಯಾರು ಅಂತ ಬೇಕು ನಮಗೆ. ಬಟ್ ಇದು ಕ್ವಿಜ್ ಮೋಡ್ ಅಂದರೆ ಯಾವುದೋ ಒಂದು ಆನ್ಸರ್ ಸರಿ ಇರುತ್ತೆ. ಬಟ್ ಇಲ್ಲಿ ಎರಡನ್ನೂ ಬೇಕಾದ್ರೆ ಚೂಸ್ ಮಾಡ್ಬೋದು, ಎಸ್ ಆದರೂ ಆಗ್ತದೆ, ನೋ ಆದರೂ ಆಗ್ತದೆ. ಸೊ ಇದು ಕ್ವಿಜ್ ಮೋಡ್ ಅಲ್ಲ. ಕ್ವಿಜ್ ಮೋಡ್ ಆದರೆ ನಾವು ಕ್ವಿಜ್ ಮೋಡ್ ಅಂತ ಮಾಡಿದ್ರೆ ನೋಡಿ, ಇಲ್ಲಿ ಟ್ಯಾಪ್ ಟು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಬರುತ್ತೆ. ಈ ಕ್ವಿಜ್ ಮೋಡ್ ಆದರೆ ನಾವು ಇದು ಕರೆಕ್ಟ್ ಅಂತಲೇ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ಕ್ವಿಜ್ ಮೋಡ್ ಅಲ್ಲ. ಆದರೆ ಇದು ಮಲ್ಟಿಪಲ್ ಆನ್ಸರ್, ಯಾವ ಆನ್ಸರ್ ಬೇಕಾದ್ರೆ ಸರಿ ಆಗ್ಬೋದು, ಎಸ್ ಆದರೂ ಅಥವಾ ನೋ. ಸೊ ನಲ್ಲಿ ಮಲ್ಟಿಪಲ್ ಆನ್ಸರ್ ಆಗಿರೋದ್ರಿಂದ ಅದನ್ನು ಮಾಡಿ ಇಲ್ಲಿ ಕಡೆ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ ಕ್ರಿಯೇಟ್ ಅಂತ ಇದೆ. ನಾವು ಇದನ್ನು ಕ್ರಿಯೇಟ್ ಮಾಡಿಬಿಟ್ರೆ ನೋಡಿ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹೌ ಮೆನಿ ಆಫ್ ಯು ಇನ್ಸ್ಟಾಲ್ ದೀಕ್ಷಾ ಆ್ಯಪ್ ಅಂತೇಳಿ ನಾನಲ್ಲಿ ಎಸ್ ಕೊಟ್ಬಿಟ್ರೆ, ಎಸ್ ಕೊಟ್ಟು ಓಟ್ ಅಂತ ಕೊಟ್ಬಿಟ್ರೆ ಈ ಥರ ಆಗುತ್ತೆ. ನಂತೆ ನೋಡ್ಬೋದು ನೀವು ಇಲ್ಲಿ ಎಸ್ ಆನಂದ್ ನಾಯ್ಕ್ ಅವರು ಏನು ಮಾಡಿದ್ದಾರೆ, ಓಟ್ ಕೊಟ್ಟಿದ್ದಾರೆ, ಒಂದು ಎಸ್ ಅಂತ ಕೊಟ್ಟಿದ್ದಾರೆ ಅನ್ನೋದು ಶೋ ಆಗ್ತದೆ. ನಾನು ಇದನ್ನು ನಿಮಗೆ ತೋರಿಸೋ ಪರ್ಪಸ್ ನಾನು ಇದನ್ನು ಮಾಡಿರೋದನ್ನು ನಾನು ಡಿಲೀಟ್ ಕೊಡ್ತೇನೆ. ಹಾಗೆ ನಾನು ಭಾಳಷ್ಟು ಇದನ್ನು ಮಾಡ್ಕೊಂಡಿದ್ದೇನೆ ನೋಡಿ. ಇಲ್ಲಿ ನೀವು ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರಾ ಅಂತ ಒಂದು ಪೋಲನ್ನು ಕ್ರಿಯೇಟ್ ಮಾಡಿದ್ದೆ. ಅಲ್ಲಿ ವ್ಯೂ ರಿಸಲ್ಟಿಗೆ ಹೋದರೆ ಯಾರೆಲ್ಲ ಮಾಡ್ಕೊಂಡಿದ್ದಾರೆ, ಯಾರು ಹೌದು ಅಂತ ಆನ್ಸರ್ ಕೊಟ್ಟಿದ್ದಾರೆ, 48 ಮೆಂಬರ್ಸ್ ಹೌದು ಅಂತ ಆನ್ಸರ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂತ ನಾನು ಇಲ್ಲಿ ಏನು ಮಾಡ್ಬೋದು
ನೋಡ್ಬೋದು. ಹಾಗೆ ಕೆಲವೊಂದು ಆ ಗುಂಪನ್ನು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳಿಕ್ಕೆ ಈ ರೀತಿ ಕ್ವಶನ್ನ ಕ್ರಿಯೇಟ್ ಮಾಡಿದ್ದಾನೆ. ಫುಲ್ ಫಾರ್ಮ್ ಆಫ್ NCERT ಎಷ್ಟು ಜನ ಆನ್ಸರ್ ಕೊಟ್ಟಿದ್ದಾರೆ? 90% ಜನ ಆನ್ಸರ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾರೆಲ್ಲ ಆನ್ಸರ್ ಸರಿ ಕೊಟ್ಟಿದ್ದಾರೆ, ಯಾರೆಲ್ಲ ರಾಂಗ್ ಆನ್ಸರ್ ಕೊಟ್ಟಿದ್ದಾನೆ ಕೂಡ ನಾವು ನೋಡ್ಬೋದು. ಹಾಗೆ ಇಲ್ಲಿ ಈ ಥರದ 2-3 ಕ್ವಶನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ನಾನು. ಫುಲ್ ಫಾರ್ಮ್ ಆಫ್ KRP 55% ಜನ ಏನು ಮಾಡಿದ್ದಾರೆ, ಅದಕ್ಕೆ ಆನ್ಸರ್ ಸರಿ ಕೊಟ್ಟಿದ್ದಾರೆ, ಯಾರು ರಾಂಗ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಫುಲ್ ಫಾರ್ಮ್ ಆಫ್ ನಿಷ್ಠಾ, ಇದಕ್ಕೆ ನಾನು ಏನು ಮಾಡಿರಲಿಲ್ಲ, ಎನಾನಿಮಸ್ ಕ್ವಿಜ್ ಅಂತಿದೆ ನೋಡಿ. ಇದು ಎನಾನಿಮಸ್ ಕ್ವಿಜ್ ಅಂತಂದರೆ ಇಲ್ಲಿ ನಾವು ರಿಸಲ್ಟ್ ನೋಡಲಿಕ್ಕೆ ಆಗೋದಿಲ್ಲ, ಯಾರು ಆನ್ಸರನ್ನು ಸರಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ವ್ಯೂ ರಿಸಲ್ಟ್ ಅಂತ ಬರ್ತಾ ಇಲ್ಲ. ಆದರೆ ಏನು ಗೊತ್ತಾಗುತ್ತೆ ಅಂದರೆ 67% ಜನ ಆನ್ಸರನ್ನು ಸರಿ ಕೊಟ್ಟಿದ್ದಾರೆ, 10% ಜನ ಅಥವಾ ಉಳಿದದ್ದು 33% ಏನಿದೆ ಅದು ರಾಂಗ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೋದು. ಇದು ಆ ಒಂದು ಗ್ರೂಪನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತದೆ. ನಾವು ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿ, ಯಾರೆಲ್ಲ ಫಸ್ಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಒಂದು ಪೋಲ್ ಕ್ರಿಯೇಟ್ ಮಾಡಿಬಿಟ್ರೆ ಅವರೆಲ್ಲ ಆನ್ಸರ್ ಕೊಡ್ತಾ ಹೋಗ್ತಾರೆ, ನಮಗೆಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಸೊ ಇದು ಬಹಳ ಆಸಕ್ತಿಕರವಾದಂಥ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ನೋಡಿ, ಈಗ ನಿಮ್ಮ ಥೀಮ್ ಬೇರೆ ಇದೆ, ಅಂದರೆ ನಿಮ್ಮದು ಟೆಲಿಗ್ರಾಮ್ನ ಕಲರೇ ಬೇರೆ ಇದೆ, ನನ್ನ ಕಲರೇ ಬೇರೆ ಇದೆ. ಯಾಕೆ ನಾವು ಇದನ್ನು ಕಲರನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂತಂದರೆ, ಇಲ್ಲಿ ನೀವು ಈಗಾಗಲೇ ಈ 3 ಅಡ್ಡಗೆರೆಯನ್ನು ನೋಡಿದರೆ, ಆ 3 ಅಡ್ಡಗೆರೆ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರದ ಆಪ್ಷನ್ ಹೋಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ, ಈ ಸೆಟ್ಟಿಂಗ್ಸ್ ಮೇಲೆ ನಾವೇನು ಮಾಡಿದ್ರೆ ಕ್ಲಿಕ್ ಮಾಡಿದರೆ ಈ ಥರದ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಏನಿದೆ, ಅಕೌಂಟ್ ಇದೆ, ಯೂಸರ್ ನೇಮ್ ಇದೆ, ಬಯೋ ಇದೆ, ನೋಟಿಫಿಕೇಷನ್ ಆ್ಯಂಡ್ ಸೌಂಡ್ ಇದೆ, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಇದೆ, ಡಾಟಾ ಆ್ಯಂಡ್ ಸ್ಟೋರೇಜ್ ಇದೆ, ಚಾಟ್ ಸೆಟ್ಟಿಂಗ್ಸ್ ಅಂತಿದೆ. ಚಾಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಥೀಮನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಈ ಕಲರ್ ಪರ್ಪಲ್ ಕಲರ್ ಬೇಕಂದರೆ ಪರ್ಪಲ್ ನೋಡಿ, ಪರ್ಪಲ್ ಆಯಿತು. ಈ ಕಲರ್ ಬೇಕಂದರೆ ಈ ಕಲರ್ ಆಯಿತು, ಗ್ರೀನ್ ಬೇಕಂದರೆ ಗ್ರೀನ್ ಆಯಿತು, ಮತ್ತು ಪರ್ಪಲ್ ಬೇರೆ ಥರ ಆಯಿತು, ಬ್ಲೂ ಬೇಕಂದರೆ ಬ್ಲೂ, ಬೇರೆ ನಮಗೆ ಇಷ್ಟವಾದ ರೀತಿಯಲ್ಲಿ ನಾವು ಇದನ್ನು ಏನು ಮಾಡ್ಕೊಳ್ಬೋದು, ಚೇಂಜ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಬಹಳಷ್ಟು ಆಪ್ಷನ್ಗಳಿದೆ, ಆ ಆಪ್ಷನನ್ನು ನಾವು ಮಾಡಿಕೊಂಡ್ರೆ ಸ್ವಲ್ಪ ನಮ್ಮ ಥೀಮ್ ಏನಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ. ಸೊ ವಾಟ್ಸಪ್ ರೀತಿಯಲ್ಲಿ ನಮಗೆ ಇಲ್ಲಿ ಕಾಣಿಸೋದನ್ನು ನಾವು ನೋಡ್ಬೋದು. ಇನ್ನೂ ಒಂದು ಹೊಸ ಫೀಚರ್ಸ್ ಇಲ್ಲಿ ಏನಿದೆ ಅಂತಂದರೆ, ಈಗ ಕೆಲವೊಂದು ಆ್ಯಪ್ಗಳು ಕೆಲವೊಂದು ಗ್ರೂಪ್ ಇದೆ, ಆ ಗ್ರೂಪ್ ನಾವು ಫ್ರೀಕ್ವೆಂಟಾಗಿ ನಾವು ನೋಡ್ತಾ ಇರ್ತೇವೆ, ವಾಚ್ ಮಾಡ್ತಾ ಇರಬೇಕು. ಅದನ್ನು ನಾವು ಮೇಲ್ಗಡೆ ಇಟ್ಕೊಳ್ಬೇಕು ಅಂತಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಇದೆ, ಪಿನ್ ಮಾಡಿ ಇಟ್ಕೊಳ್ಬೋದು. ಪಿನ್ ಮಾಡಿ ವಾಟ್ಸಪ್ಪಲ್ಲಿ 3 ಚಾಟ್ ಗ್ರೂಪ್ಸ್ ಆರ್ ಚಾಟ್ ಮೆಂಬರ್ಸನ್ನು ನಾವು ಪಿನ್ ಮಾಡಿ ಇಟ್ಕೊಳ್ಬೋದು. ಬಟ್ ಈ ಟೆಲಿಗ್ರಾಮಲ್ಲಿ ಏನಿದೆ, ಒಟ್ಟು 5 ಚಾಟ್ ಮೆಂಬರ್ಸನ್ನು ಏನು ಮಾಡ್ಕೊಳ್ಬೋದು, ನಾವು ಪಿನ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈಗ ಇದರ ಮೇಲೆ ಕ್ಲಿಕ್ ಮಾಡಿ, ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಏನಿದೆ ಒಂದು ಪಿನ್ ಆಪ್ಷನ್ ಇದೆ, ಆ ಪಿನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಅದು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಇಲ್ಲಿ ಇದಕ್ಕೆ ಈ ಗ್ರೂಪಿಗೆ ಪಿನ್ ಮಾಡಿದ್ದೇನೆ, ಅದು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಗ್ರೂಪ್ ಇದೆ, ಒಟ್ಟು ನಮ್ಮದು 5 KRP ಗ್ರೂಪ್ ಇದೆ, ಅದು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಹಾಗೆ ಇನ್ನೊಂದು KRP ಗ್ರೂಪ್ ಇದೆ, ಅದು ಕೂಡ ಇಲ್ಲಿ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಂದರೆ 5 ಗ್ರೂಪನ್ನು ನಾವು ಇಲ್ಲಿ ಏನು ಮಾಡ್ಕೊಳ್ಬೋದು, ಈಗ ಕೂತ್ಕೊಳ್ಬೋದು. ಆದರೆ ಇದರಲ್ಲಿ ಈಗ ನಾನು ಅಡ್ಮಿನ್ ಆಗಿರೋದ್ರಿಂದ, ನಾನು ಓನರ್ ಆಗಿರೋದ್ರಿಂದ ನನಗೆ 5 ಗ್ರೂಪನ್ನು ಇದೆ. ಬಟ್ ನಿಮಗೆ ಏನಾಗ್ತದೆ ಅಂದರೆ, ನೀವು ಈ ಗುಂಪನ್ನು ನನಗೆ ಹೋಮ್ ಸ್ಕ್ರೀನಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಇಲ್ಲಿ 3 ಆಪ್ಷನ್ ಇದೆ, ನೋಡಿದ್ದೀರಿ ನೀವು, 3 ಡಾಟ್ ಇದೆ. ಆ 3 ಡಾಟ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ಇಲ್ಲಿ ಸರ್ಚ್, ಕ್ಲಿಯರ್ ಹಿಸ್ಟ್ರಿ, ಅನ್ಮ್ಯೂಟ್ ಅಂತ ಬರುತ್ತೆ. ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ, ಸರ್ಚ್ ಮೆಂಬರ್ಸ್. ನಿಮ್ಮ ಮೆಂಬರ್ಸನ್ನು ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತೇಳಿ. ಹಾಗಾದರೆ ಎಲ್ಲಿ ಹೋಗಿದೆ ಅಂತಂದರೆ, ಇದು ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಇರುತ್ತದೆ. ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ ಇಲ್ಲಿದೆ ನೋಡಿ. ಇದನ್ನು ನೀವು ಇಲ್ಲಿ ಕೆಳಗಡೆ ಬಂದು ಕೂರಿಸ್ಕೊಬಿಟ್ರೆ ನಿಮಗೆ ಮುಂದೆ ಅರ್ಜೆಂಟಾಗಿ ನಿಮ್ಮ ಗ್ರೂಪಿಗೆ ನೀವು ನೋಡಬೇಕು ಅಂತಂದರೆ ಮತ್ತೆ ಫೇಸ್ಬುಕ್ಕಿಗೆ ಹೋಗಿ, ನಿಮ್ಮ ಇದು ಟೆಲಿಗ್ರಾಮಿಗೆ ಹೋಗಬೇಕಂತಿಲ್ಲ. ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಗುಂಪು ಓಪನ್ ಆಗುತ್ತೆ. ನಿಮ್ಮ ಅಲ್ಲಿರುವ ನೀವು ವಿಚಾರಗಳನ್ನು ನೀವು ಅಲ್ಲಿ, ಅಥವಾ ಶೇರ್ ಮಾಡಿದ ಅಂಶಗಳನ್ನು ನೀವು ಅಲ್ಲಿ ನೋಡ್ಬೋದು. ಸೊ ಇಂತಹ ಒಂದು ವಿಶಿಷ್ಟವಾದ ಆ್ಯಪ್ ಎಜುಕೇಷನ್ ಪರ್ಪಸ್ಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿದೆ. ಇದನ್ನೆಲ್ಲ ನೀವು ಈ ಗುಂಪುಗಳಲ್ಲಿ ನಿರ್ವಹಣೆಯನ್ನು ಮಾಡಿ ಶಿಕ್ಷಕರನ್ನು ಸಕ್ರಿಯವಾಗಿ ಇದರಲ್ಲಿ ತೊಡಗಿಸ್ಕೊಂಡು ನಿಷ್ಠಾ ಆನ್ಲೈನ್ ತರಬೇತಿಯನ್ನು ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳುತ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.